ಹಾಯ್ ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇರುವಂತದ್ದು ಕನ್ನಡ ವಿತ್ ಯೂಟ್ಯೂಬ್ ಚಾನಲ್. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3 ಬಾರಿ ನಡೆಸಲಾಗ್ತದೆ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ಅದೇ ಬೆನ್ನಲ್ಲೇ 3 ಬಾರಿ ಕರ್ನಾಟಕ ರಾಜ್ಯದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ಗಳನ್ನ ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ವೇಳಾಪಟ್ಟಿ ಎಲ್ಲ ಪ್ರಕಟ ಆಗಿ ಅಭ್ಯರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ 1 ಎಸ್ಎಸ್ಎಲ್ಸಿ ಅಭ್ಯರ್ಥಿಗಳಿಗೆ ನಡೆದಿರುವಂತದ್ದಾಗಿರುತ್ತೆ. ಇದೀಗ ಪೂರ್ವ ಸಿದ್ಧತಾ ಪರೀಕ್ಷೆ 2 ಅಂತಕ್ಕಂತ ಇರುತ್ತಲ್ಲ, ಅದರ ಒಂದು ವೇಳಾಪಟ್ಟಿ ಕೂಡ ಶೀಘ್ರದ ದಿನಾಂಕಗಳಲ್ಲಿ ಇರುವಂತದ್ದಾಗಿರುತ್ತೆ. ಅದರ ಒಂದು ಸಮಯವನ್ನ ಇದೀಗ ಶಿಕ್ಷಣ ಇಲಾಖೆ ಕಡೆಯಿಂದ ಬದಲಾವಣೆ ಮಾಡಿ ಮಹತ್ವದ ಒಂದು ಮಾಹಿತಿನ ಶಿಕ್ಷಣ ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ನಂತರದಲ್ಲಿ ಮಕ್ಕಳು ಶಾಲೆಗೆ ಎಷ್ಟು ಗಂಟೆಗೆ ಹಾಜರಿರಬೇಕಿರುತ್ತೆ, ನಂತರದಲ್ಲಿ ಇತರ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಒಂದೇನಿತ್ತಲ್ಲ, ಅದರಲ್ಲಿ ಬಹುತೇಕ ಪ್ರಮಾಣದಲ್ಲಿ ಅಂದ್ರೆ ಸೋರಿಕೆ ಹಾಗೆ ಅಂತಕ್ಕಂಥ ಸುದ್ದಿಗಳು ಆಗ್ತಾ ಇತ್ತು. ಅಂದ್ರೆ ಕೆಲವೊಂದು ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯಿತು ಹಾಗೆ ಹೀಗೆ ಅಂತಕ್ಕಂಥ ಮಾಹಿತಿಗಳು ವೈರಲ್ ಆದಂತಹ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಇದೀಗ ಎಚ್ಚೆತ್ತುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಪ್ರಶ್ನೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಅಂದ್ರೆ ಮಕ್ಕಳಿಗೆ ಸಮಯವನ್ನ ಬದಲಾವಣೆ ಕೂಡ ಮಾಡಿರೋದಾಗಿರುತ್ತೆ. ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ, ನಂತರದ ಮಕ್ಕಳು ಶಾಲೆಗೆ ಎಷ್ಟು ಗಂಟೆಗೆ ಬರಬೇಕಾಗಿರುತ್ತೆ, ಏನು ಮಾಹಿತಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಫಲಿತಾಂಶ ಆಗಿರ್ಬೋದು, ಎಕ್ಸಾಮ್ 1 2 3 ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಎಲ್ಲದ್ರ ಬಗ್ಗೆ ಸಿಗ್ತಾ ಇರುತ್ತೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೋಬೇಕು ಅಂತ ನಿಮಗೆ ಇಷ್ಟ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಕೂಡ ತಿಳಿಸ್ತಾ, ವಿಡಿಯೋ ಇಷ್ಟ ಆಗ್ತಿರೋ ಕಾಮನ್ ಆಗಿ ಅಭ್ಯರ್ಥಿಗಳಿಗೆ ಒಂದು ಲೈಕ್ ಮುಖಾಂತರ ಸೂಚನೆ ಕೊಡಬಹುದಾಗಿರುತ್ತೆ ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅಂತ ಕೂಡ ತಿಳಿಸ್ತಾ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದೇನಾಗಿತ್ತಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಹೀಗೆ ಅಂತಕ್ಕಂಥ ಸುದ್ದಿಗಳು ಪರೀಕ್ಷೆ 1ರ ನಡೆಯುವಂಥ ಸಂದರ್ಭದಲ್ಲೆಲ್ಲ ಕೂಡ ಆಗಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ದ್ವಿತೀಯ ಪಿಯುಸಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಸೋರಿಕೆ ಅಂತ ಮಾಹಿತಿ ಬಂತು. ಎಸ್ಎಲ್ಸಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು, ಅಥವಾ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಾಗಿರ್ಬೋದು ಶೇರ್ ಆಗ್ತಿದೆ ಹಾಗೆ ಹೀಗೆ ಅಂತಕ್ಕಂಥ ಮಾಹಿತಿಗಳು ಕೂಡ ವೈರಲ್ ಆಗಿತ್ತು. ಅದೇ ಬೆನ್ನಲ್ಲೇ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಕೂಡ ಮಾಡ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಆಗಿತ್ತು. ಕೆಲವೊಂದು ಅಭ್ಯರ್ಥಿಗಳಿಗೆ ಅಥವಾ ಮಕ್ಕಳುಗಳಿಗೆ ಗಾಬರಿ ಕೂಡ ಇದರಿಂದ ಆಗ್ತಿತ್ತು ಅಂತ ಹೇಳ್ಬೋದಾಗಿದ್ದು, ಇದೀಗ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯುವಂತಹ ಉದ್ದೇಶದಿಂದಾಗಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಒಂದು ಪರೀಕ್ಷೆ ಏನಿತ್ತಲ್ಲ ಅದರ ಸಮಯವನ್ನು ಕೂಡ ಬದಲಾವಣೆ ಮಾಡಿದರೆ. ಪರೀಕ್ಷೆ ಸಮಯ ಏನಿತ್ತಲ್ಲ ಬೆಳಿಗ್ಗೆ 10 ಗಂಟೆಗೆ ಏನು ಪರೀಕ್ಷೆ ಸಮಯ ಇತ್ತು ಅಭ್ಯರ್ಥಿಗಳಿಗೆ ಅಥವಾ ಮಕ್ಕಳುಗಳಿಗೆ, ಆ ಒಂದು 10 ಗಂಟೆಗೆ ಇದ್ದಂತಹ ಒಂದು ಪರೀಕ್ಷಾ ಸಮಯವನ್ನ 11 ಗಂಟೆಗೆ ಪರೀಕ್ಷಾ ಸಮಯವನ್ನಾಗಿ ಬದಲಾವಣೆ ಮಾಡಿ ಇದೀಗ ಶಿಕ್ಷಣ ಇಲಾಖೆ ಕಡೆಯಿಂದ ಆದೇಶನ ಹೊರಡಿಸಿರೋದಾಗಿರುತ್ತೆ. ಅಭ್ಯರ್ಥಿಗಳು ಕೂಡ ಗಮನಿಸ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಬೆಳಿಗ್ಗೆ 10 ಗಂಟೆ ಬದಲಾಗಿ 11 ಗಂಟೆಗೆ ಪರೀಕ್ಷೆ ಶುರು ಆಗ್ತದೆ ಅಂತಕ್ಕಂಥ ಮಾಹಿತಿನ ಇಲಾಖೆಯವರು ನೀಡಿರುವಂತದ್ದಾಗಿರುತ್ತೆ. ನಂತರದಲ್ಲಿ ಮಕ್ಕಳು ಶಾಲೆಗಳಿಗೆ 9 ಗಂಟೆ ವೇಳೆಗೆ ಪರೀಕ್ಷಾ ಒಂದು ಕೇಂದ್ರ ಇರುತ್ತಲ್ಲ ಅವರು ಒಂದು ಶಾಲೆಗಳಿಗೆ ಹಾಜರಿರಬೇಕು 9 ಗಂಟೆ ವೇಳೆಗೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಮೊಬೈಲ್ ಉಪಕರಣಗಳಾಗಿರ್ಬೋದು, ಗೈಡ್ಗಳನ್ನಾಗಿರ್ಬೋದು ತಗೊಂಡು ಬರುವಂತದ್ದಿಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಇಲಾಖೆ ಕಡೆಯಿಂದ ಕೊಟ್ಟಿರುವಂತದ್ದಾಗಿರುತ್ತೆ. ಕೆಲವೊಂದು ಕ್ರಮಗಳನ್ನ ಕೂಡ ಶಾಲೆಯಲ್ಲಿ ಜರುಗಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಎಲ್ಲ ಒಂದು ಮಕ್ಕಳುಗಳಿಗೆ ಕೂಡ ಆಲ್ ದ ಬೆಸ್ಟ್ ನಾನು ಕೂಡ ತಿಳಿಸ್ತಾ ಎಲ್ಲ ಒಂದು ಮಾಹಿತಿ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಕೂಡ ಅವ್ರಿಗೂ ಒಂದು ಮಾಹಿತಿ ತಲುಪಲಿ ಸಮಯದ ಒಂದು ಬದಲಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ. ಆಲ್ ದ ಬೆಸ್ಟ್.